ಈಗ ಜಮ್ಮು ಅಂಡ್ ಕಾಶ್ಮೀರಲ್ಲಿ ನಡೀತಾ ಇರೋದು ಪ್ರಾಕ್ಸಿ ವಾರ್. ಅದು ಸೋತ್ರನು ಗೆದ್ವಿ ಅಂತ ಹೇಳ್ಕೊಂಡು ತಿರ್ಗಾಡ್ತಿದ್ದಾರೆ. ನೆಕ್ಸ್ಟ್ ಯುದ್ಧದಲ್ಲಿ ಪಾಕಿಸ್ತಾನ ತುಂಡು ಮಾಡಿ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ನಮ್ಮ ಕಡೆ ಒಂದು ಕಿಟಕಿಯ ಗಾಜುನು ಹೊಡೆದೋಗ್ಲಿಲ್ಲ. ಪಾಕಿಸ್ತಾನದವರು ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ, ನಾವು ಅದನ್ನು ಪ್ರಯೋಗ ಮಾಡೇ ಮಾಡ್ತೀವಿ. ವೆಲ್ಕಮ್ ಟು ದ ರಿಪೋರ್ಟರ್. ಭಾರತ ಅನ್ನೋ ಆನೆನ ನೇರವಾಗಿ ಫೇಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅದನ್ನ ಗಾಯಗೊಳಿಸಿ ಅದು ಬ್ಲೀಡ್ ಆದ ಮೇಲೆ ಸುಸ್ತಾಗಿ ಮಲ್ಕೊಂಡಾಗ ಆ ಆನೆಯ ತಲೆಯನ್ನ ಕತ್ತರಿಸ್ಕೊಂಡು ಬರಬೇಕು ಅಂತ ಪಾಕಿಸ್ತಾನದ ISI ಅಧಿಕಾರಿಯೊಬ್ಬ ಕಾಶ್ಮೀರದ ಟೆರರಿಸ್ಟ್ಗೆ ಹೇಳಿದ್ನಂತೆ. ನಾನು ಯಾಕೆ ಈ ವಿಷಯನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಪ್ರಾಕ್ಸಿ ವಾರ್ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡೋದಕ್ಕಾಗಿ. ಮೊದಲಿನಿಂದಲೂ ಭಾರತದ ವಿರುದ್ಧ ಪ್ರಾಕ್ಸಿ ವಾರನ್ನ ಪಾಕಿಸ್ತಾನ ಮಾಡ್ಕೊಂಡು ಬಂದಿದೆ, ಇದೆಲ್ಲರಿಗೂ ಗೊತ್ತಿರೋ ವಿಚಾರ. ಈಗಲೂ ಕೂಡ ಈ ಪ್ರಾಕ್ಸಿ ಯುದ್ಧವನ್ನ ಭಾರತದ ಮೇಲೆ ಪ್ರಯೋಗ ಮಾಡ್ತಾ ಇದೆ. ಇದ್ರ ಬಗ್ಗೆ, ಇದರ ಇತಿಹಾಸದ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ ಸರ್. ಸರ್, ಈ ಪ್ರಾಕ್ಸಿ ವಾರ್ ಅನ್ನೋದು ಭಾರತದ ಮೇಲೆ ಪ್ರಯೋಗ ಆಗಿ ದಶಕಗಳೇ ಕಳೆದೋಗಿದೆ ಇನ್ಫ್ಯಾಕ್ಟ್. ಸೊ ಈಗಲೂ ಕೂಡ ಪ್ರಾಕ್ಸಿ ವಾರ್ ಪ್ರಚಲಿತದಲ್ಲಿದೆ. ಬಟ್ ಅದಕ್ಕೂ ಮುಂಚೆ ನಾನು ನಿಮ್ಮನ್ನೇ ಕೇಳಬೇಕು, ಈ ಪ್ರಾಕ್ಸಿ ವಾರ್ ಅಂದ್ರೆ ಏನು ಅಂತ. ವಾಟ್ ಎಕ್ಸಾಕ್ಟ್ಲಿ ಇಸ್ ಪ್ರಾಕ್ಸಿ ವಾರ್? ನಾನು ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ನಾನು ನಿಮಗೆ. ಪ್ರಾಕ್ಸಿ ವಾರ್ ಅಂತ ಹೇಳಿದ್ರೆ, ಒಂದು ಬಲಿಷ್ಠವಾದ ಇಲ್ಲ ಯಾವುದಾದ್ರೂ ಒಂದು ವಿದೇಶ ಸರ್ಕಾರ ಏನಾದರೂ ಒಂದು ಸಮಸ್ಯೆಯನ್ನು ಸೃಷ್ಟಿ ಮಾಡಬೇಕು, ಇಲ್ಲ ಜಾಗನೇ ಕಬ್ಜೆ ಮಾಡ್ಕೋಬೇಕು ಅಂತ ಹೇಳಿದರೆ, ಅಲ್ಲಿರೋ ಲೋಕಲ್ ಜನರನ್ನೇ ಉಪಯೋಗಿಸ್ಕೊಂಡು ಈ ಟೆರ್ರಿಸಮ್ ಅಂತ ಹೇಳ್ತಾರಲ್ಲ, ಸೇಮ್ ಟೆರ್ರಿಸಮ್ಮು ಒಂದು ಬೇರೆ ದೇಶ ನಮಗೆ ಅದನ್ನು ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡ್ತು ಅಂತ ಹೇಳಿದ್ರೆ, ಅದನ್ನೇ ಲೋ ಇಂಟೆನ್ಸಿಟಿ ಕಾನ್ಫ್ಲಿಕ್ಟ್ ಆರ್ ಅದರ್ವೈಸ್ ಇಟ್ ಈಸ್ ಕಾಲ್ಡ್ ಪ್ರಾಕ್ಸಿ ವಾರ್ ಅಂತ ಹೇಳ್ತಾರೆ. ಅದಕ್ಕೆ ಪ್ರಾಕ್ಸಿ ವಾರ್, ದಟ್ ಈಸ್ ಪ್ರಾಕ್ಸಿ ವಾರ್. ಅಂದರೆ ಮತ್ತೊಮ್ಮೆ ಹೇಳ್ತೇನೆ, ಪ್ರಾಕ್ಸಿ ವಾರ್ ಅಂತ ಹೇಳಿದ್ರೆ ಇನ್ನೊಂದು ದೇಶ ಇನ್ನೊಂದು ದೇಶದಲ್ಲಿ ಅದೇ ಜನರನ್ನು ಉಪಯೋಗಿಸ್ಕೊಂಡು ಮಾಡುವಂಥ ಒಂದು ಯುದ್ಧನೇ ಪ್ರಾಕ್ಸಿ ವಾರ್ ಅಂತ ಹೇಳ್ತಾರೆ. ಈಗಲೇ ಕಾಲೇಜಲ್ಲಿ ನೀವು ಪ್ರಾಕ್ಸಿ ಕೊಟ್ಟಿರೋ ಗೊತ್ತಿಲ್ಲ, ನಾವು ಬೇಕಾದಷ್ಟು ಪ್ರಾಕ್ಸಿ ಕೊಡ್ತಿದ್ದೀವಿ. ನಾವು ಬಂದಿಲ್ಲ ಅಂತ ಹೇಳಿದ್ರೆ ಇನ್ನೊಬ್ರು ಯಾರಾದ್ರೂ ಕೊಟ್ಟಿದ್ದೀರಾ? ಓಕೆ, ಸೊ ದಟ್ ಈಸ್ ವಾಟ್ ಈಸ್ ಪ್ರಾಕ್ಸಿ. ನೀವಿಲ್ಲ ಅಂದ್ರೂ ನಾವು ಇದೀವಿ ಅಂತ ಹೇಳೋದು. ಅಲ್ಲಿ ಯುದ್ಧ ಮಾಡಿದಿರೋ ನಾವು ಯುದ್ಧ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಆ ಥರ ಒಂದು ಪ್ರಾಕ್ಸಿಗಳು ನಾವು ಲೈಫಲ್ಲಿ ಬೇಕಾದಷ್ಟು ಪ್ರಾಕ್ಸಿಗಳು ಮಾಡಿದ್ದೀವಿ, ಇನ್ಕ್ಲೂಡಿಂಗ್ ಮಿಲಿಟರಿಲೂ ಪ್ರಾಕ್ಸಿಗಳು ಮಾಡಿದ್ದೀವಿ. ಯಾಕಂದರೆ ಫ್ರೆಂಡ್ಸ್ ಎಲ್ಲ ಅದು ದಟ್ ಈಸ್ ದ ಪ್ಲೆಜರ್ ಆಫ್ ಬೀಯಿಂಗ್ ಇಟ್. ಅದು ಒಂದು ಆ ಮಿತ್ರತ್ವವನ್ನೇ ಬೆಳೆಸುತ್ತೆ ಅದು ಪ್ರಾಕ್ಸಿ ಮಾಡಬೇಕು ಅಂತ. ಬಟ್ ನಾಟ್ ಇನ್ ವಾರ್. ಸೊ ನಮ್ಮ ಮಿತ್ರರನ್ನೇ ಸಹಾಯ ಮಾಡೋದಕ್ಕೆ ಅದು ಪ್ರಾಕ್ಸಿ ಹೆಲ್ಪ್ಸ್. ಬಟ್ ವೆನ್ ಇಟ್ ಒಂದು ಈ ಯುದ್ಧ ಅಂತ ಬಂದಮೇಲೆ ಅದು ಸಹಾಯ ಮಾಡಲ್ಲ. ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈಗಲೇ ಒಂದು ಸಣ್ಣ ಉದಾಹರಣೆ ತಗೋಬೇಕು ಅಂದರೆ, ಈಗ ಜಮ್ಮು ಅಂಡ್ ಕಾಶ್ಮೀರಲ್ಲಿ ನಡೀತಾ ಇರೋದು ಪ್ರಾಕ್ಸಿ ವಾರ್. ಓಕೆ, ಯಾಕೆ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತು, ಇಡೀ ಪ್ರಪಂಚಕ್ಕೆ ಗೊತ್ತು ಪಾಕಿಸ್ತಾನ ಸಹಕಾರ ಮಾಡ್ತಿದೆ ಅಂತ. ಆದರೆ ಪಾಕಿಸ್ತಾನ ಅದನ್ನೇ ಒಪ್ಕೊಳ್ತಿಲ್ಲ. ಇಲ್ಲ, ಇದು ಸೆಲ್ಫ್ ಸ್ಟ್ರಗಲ್ ಅಂತ ಹೇಳ್ತಾರೆ. ಯಾಕೆಂದರೆ ಅವ್ರಿಗೆ ಜಮ್ಮು ಅಂಡ್ ಕಾಶ್ಮೀರ ಬೇಕಾಗಿತ್ತು, ಜಮ್ಮು ಅಂಡ್ ಕಾಶ್ಮೀರ ಸಿಗಲಿಲ್ಲ. ಸೊ ಅದನ್ನ ಹೆಂಗಾದ್ರೂ ಮಾಡಿ ಅದನ್ನೇ ಸೆಳ್ಕೋಬೇಕು ಅವ್ರ ಕಡೆ ಅಂತ ಹೇಳ್ಬಿಟ್ಟು, ಅವರು ಮೊದಲಿಂದನೂ ಸ್ವತಂತ್ರ ಬರೋದು ಮೊದಲಿಂದನೂ ಎಷ್ಟು ಭಾರತದ ನೆಲ ಅವ್ರ ಕಡೆ ಬದಲಾಯಿಸ್ಕೋಬೇಕು ಅಷ್ಟು ಬದಲಾಯಿಸ್ಕೋಬೇಕು ಅಂತ ಪ್ರಯತ್ನ ಪಟ್ಟರು, ಅದು ಆಗಲಿಲ್ಲ. ಆದ್ದರಿಂದ ಅವರು ಜಮ್ಮು ಅಂಡ್ ಕಾಶ್ಮೀರ ಮತ್ತೆ ತಗೋಬೇಕು ಅಂತೇಳಿ ಟ್ರೈ ಮಾಡಿ ಈ ಥರ ಒಂದು ಪ್ರೊಕ್ಲೇಮರ್ ನಡೆಸ್ತಿದ್ದಾರೆ. ದಟ್ ಇಸ್ ವಾಟ್ ಇಸ್ ಕಾಲ್ಡ್. ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಇಂಟರ್ನ್ಯಾಷನಲಿ ಇದು ಸೆಲ್ಫ್ ಸ್ಟ್ರಗಲ್ಲು, ಇದನ್ನೇ ಸ್ವಲ್ಪ ಅವ್ರಿಗೆ ಸಹಕಾರ ಮಾಡಿ ಇವ್ರನ್ನೇ ಲೋಕಲ್ ಜನರನ್ನೇ ಕೇಳ್ತಾ ಇರೋ ಆ ಮುಖ್ಯಾಂಶಗಳು ಪೂರ್ಣಗೊಳಿಸಬೇಕು ಅಂತೇಳಿ ಅವರಿಗೆ ಮಾರಲ್ ಸಪೋರ್ಟ್ ಕೊಡ್ತಿರ್ತಾರೆ. ದಟ್ಸ್ ವಾಟ್ ಇಸ್ ಪ್ರಾಕ್ಸಿ ವಾರ್. ಓಕೆ ಸರ್, ಈಗ ಆಪರೇಷನ್ ಸಿಂಧೂರ್ ಆದಮೇಲೆ ಭಾರತ ಮತ್ತೆ ಅಮೆರಿಕದ ಒಂದು ಇದೇನಿತ್ತು ಸಂಬಂಧ ಹಳಸ್ತಾ ಬರ್ತಾ ಇದೆ ಮತ್ತಷ್ಟು. ಇನ್ನು ಪಾಕ್ ಮತ್ತೆ ಅಮೆರಿಕ ಇಬ್ರು ಕೂಡ ಕ್ಲೋಸ್ ಆಗ್ತಿದ್ದಾರೆ. ಇನ್ನೊಂದು ಕಡೆ ಪಾಕಿಸ್ತಾನ ಪ್ರಾಕ್ಸಿ ವಾರ್ ಮಾಡಬೇಕು ಅಂತ ಭಾರತದ ಮೇಲೆ ಇವಾಗ ಏನು ಅದು ಯೋಚನೆ ಮಾಡ್ತಾ ಇದೆ. ಸೊ ಅದಕ್ಕೆ ಅಮೆರಿಕ ಸಪೋರ್ಟ್ ಮತ್ತೆ ಅದಕ್ಕೆ ಸಿಗ್ತಾ ಇದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಪಾಕ್ ಮತ್ತೆ ಭಾರತದ ಸಂಬಂಧ ಹೇಗಿರಬಹುದು ಅಂತ ಹೇಳ್ತೀರಾ? ಈಗ ಆಪರೇಷನ್ ಸಿಂಧೂರು ಶುರುವಾಯಿತು, ಅವರು ಪಹಲ್ಗಾಮ್ ಅಟ್ಯಾಕ್ ಆಯಿತು. ಅದರ ನಂತರ ಅವರು ಏನೂ ಆಗಲ್ಲ ಅಂತ ಅಂದ್ಕೊಂಡಿದ್ರು, ಬಟ್ ಆಗಬಹುದು ಅಂತ ಅಂದ್ಕೊಂಡಿದ್ರು. ಅವ್ರು ಅಂದ್ಕೊಂಡಂಗೆ ಮೇ 7ನೇ ತಾರೀಕು ಆಗಿದ್ದು, ಮೇ 10ನೇ ತಾರೀಕು ಅದು ಯುದ್ಧ ಮುಗೀತು.
ಅವರೇ ಕೇಳಿಕೊಂಡ್ರು ನಮಗೆ ಕದನ ವಿರಾಮ ಬೇಕು ಅಂತ ಹೇಳ್ಕೊಂಡು, ಸೀಸ್ ಫೈರ್ ಬೇಕು ಅಂತ ಹೇಳ್ಕೊಂಡು. ಭಾರತ ಅದಕ್ಕೆ ಒಪ್ಕೊಂತು. ಆದರೆ ಆಪರೇಷನ್ ಸಿಂಧೂರ್ ಮುಗಿದಿಲ್ಲ ಅಂತ ಹೇಳಿದರು. ಈ ಅದು ಸೋತ್ರನು ಗೆದ್ವಿ ಅಂತ ಹೇಳ್ಕೊಂಡು ತಿರ್ಗಾಡ್ತಿದ್ದಾರೆ. ನಾವು ಇಷ್ಟೊಂದು ಭಾರತದ ಯುದ್ಧ ವಿಮಾನಗಳನ್ನೆಲ್ಲ ಸುಟ್ಟು ಬಿಡಿಸ್ತೀವಿ, ಇದೆಲ್ಲ ಡ್ಯಾಮೇಜ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಜೊತೆಗೆ ಅವರು ಆಸಿಮ್ ಮುನೀರ್ನೇ ಫೀಲ್ಡ್ ಮಾರ್ಷಲ್ಲಾಗೆ ಪ್ರಮೋಟ್ ಮಾಡಿದ್ರು. ಪ್ರಪಂಚದಲ್ಲಿ ಮೊದಲನೇ ಬಾರಿಗೆ ಒಂದು ಸೋತ ಒಂದು ಸೈನ್ಯದಿಂದ ಅವನ್ನೇ ಫೀಲ್ಡ್ ಮಾರ್ಷಲ್ ಮಾಡಿರೋದು ಇದೇ ಮೊದಲು. ಅದು ಫೀಲ್ಡ್ ಮಾರ್ಷಲ್ ಅನ್ನೋ ಒಂದು ರ್ಯಾಂಕ್ನ ಮರ್ಯಾದೆನೇ ಕಳೆದುಬಿಟ್ರು. ಅಂದರೆ ಅದು ಫೀಲ್ಡ್ ಮಾರ್ಷಲ್ ಅವರು ಸಾಯೋ ತನಕ ಅವ್ರಿಗೆ ಅಧಿಕಾರ ಇರುತ್ತೆ ಫೀಲ್ಡ್ ಮಾರ್ಷಲ್. ಸೊ ಅದು ನಂತರ ನಮ್ಮ ಭಾರತೀಯ ತಾಂತ್ರಿಕ ಯೋಚನೆಗಳಲ್ಲಿ ಅದು ಇಡೀ ಪ್ರಪಂಚಕ್ಕೆ ಗೊತ್ತಾಯಿತು. ಇಷ್ಟೊಂದು ಅಡ್ವಾನ್ಸ್ಡ್ ಭಾರತವಾಗಿ ಇದೆಯಾ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಇದು ಗೊತ್ತಾದ ಮೇಲೆ, ಯಾಕೆಂದರೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ನಮ್ಮ ಕಡೆ ಒಂದು ಕಿಟಕಿಯ ಗಾಜೂ ಒಡೆದೋಗ್ಲಿಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಒಂದು ಕಿಟಕಿಯ ಗಾಜು ಒಡೆದೋಗಿರೋ ಶತ್ರುವನ್ನು ನಾಶಪಡಿಸಿದ ಒಂದೇ ಒಂದು ಯುದ್ಧ ಅಂದರೆ ಆಪರೇಷನ್ ಸಿಂಧೂರ್. ಓಕೆ, ಸೊ ಅದರಿಂದ ಅದೆಲ್ಲ ತಿಳ್ಕೊಂಡ್ರು. ಆಗಲ ಏನಾಯಿತು ಅಂತೇಳಿದ್ರೆ, ಈ ವೆರಿ ಇಂಪಾರ್ಟೆಂಟ್ ಏರ್ ಬೇಸು ಅವ್ರು ಏನು ಹೇಳ್ತಾ ಇರೋ ಮಾತಿಗೆ ಮುಂದೆ ಪಾಕಿಸ್ತಾನರು ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ, ನಾವು ಅದನ್ನು ಪ್ರಯೋಗ ಮಾಡೇ ಮಾಡ್ತೀವಿ ಅಂತ ಪ್ರತಿ ಸಾರಿ ಅದೇ ಹುಲಿ ಬಂತು ಅಂತ ಹೇಳ್ಕೊಂಡಂಗೆ ನಾವು ಈ ನ್ಯೂಕ್ಲಿಯರ್ ಬಾಂಬ್ ಉಪಯೋಗಿಸ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಈಗ ಗೊತ್ತಾಯಿತು, ಈ ಅಮೇರಿಕನ್ಸು ಕಿರಣಾ ಹಿಲ್ಸು ಮತ್ತು ನ್ಯೂರ್ಕಾನ್ ಬೇಸಲ್ಲಿ ಇದನ್ನೇ ಅವರು ನಮ್ಮ ನ್ಯೂಕ್ಲಿಯರ್ ಬಾಂಬ್ಸ್ನ ಅಲ್ಲಿ ಇಟ್ಕೊಂಡಿದ್ರು ಅಂತ ಗೊತ್ತಾಯಿತು. ಅಲ್ಲಿ ದಾಳಿ ಆಯಿತು. ಅದು ಕಂಪ್ಲೀಟ್ ನೆಕ್ಸ್ಟ್ ಇನ್ನೊಂದು 1000 ವರ್ಷವೂ ಅದನ್ನು ತೆಗಿಯೋಕ್ಕಾಗಲ್ಲ, ಬಿಕಾಸ್ ಆಫ್ ರೇಡಿಯೋ ಆ್ಯಕ್ಟಿವ್ ಕಿರಣಗಳು. ಅಂದರೆ ಅಲ್ಲಿ ಭಾಳನೇ ಇದ್ರಾಗಿದೆ. ಅದು ಏನು ಮಾಡಬೇಕು ಅಂದರೆ ಸುಮ್ಮನೆ ಚೆನ್ನಾಗಿ ಒಳ್ಳೆ ಹೆವಿ ಕಾಂಕ್ರೀಟ್ ಆಗಿ, ಚೆರ್ನೋಬಿಲಲ್ಲಿ ಒಂದು ಘಟನೆ ನಡೀತು, ನಿಮ್ಗೆ ಗೊತ್ತಿರಬೇಕು. ಅಟಾಮಿಕ್ ಪವರ್ ಸ್ಟೇಷನ್ದು ಬ್ಲಾಸ್ಟ್ ಆಗಿ ಅದನ್ನು ಹಾಕಿದರು. ಮತ್ತು ಜಪಾನಲ್ಲೂ ಒಂದು ನಡೀತು. ಅದೇ ಥರ ಇದನ್ನು ಮಾಡಿ ಕಾಂಕ್ರೀಟ್ಗಳೆಲ್ಲ ಹಾಕಿ ಅದನ್ನು ಮುಚ್ಚಬೇಕು ಅಂತ ಹೇಳಿ ಇದು ಗೊತ್ತಾಯಿತು. ಸೊ ಇದನ್ನು ನೋಡಿಕೊಂಡು ಈ ಯುದ್ಧ ನಿಲ್ಲಿಸಿದ್ದೆ ಅಂತೇಳಿ ಟ್ರಂಪ್ ಅವರು ಇನ್ವಾಲ್ವ್ಮೆಂಟ್ ಇದೆ ಅಂಥೇಳಿ ಟ್ರೈ ಮಾಡಿದ್ರು. ಆದರೆ ಭಾರತ ಅದನ್ನು ನಿರಾಕರಿಸ್ತು. ಯಾಕೆಂತೇಳಿದ್ರೆ ಭಾರತ ಮುಖ್ಯವಾಗಿ 2014ರಿಂದ 14ರಿಂದ ಮೊದಲಿಂದನೇ ಈ ಮೂರನೇಯವರು ಬಂದು ಇದರಲ್ಲಿ ಮಧ್ಯಸ್ಥ ಮಾಡಬೇಕು ಅಂತೇಳಿ ಯಾವತ್ತಿಗೂ ಒಪ್ಕೊಂಡಿಲ್ಲ. 2014ರಿಂದ ಏನಾಯಿತು ಅಂತೇಳಿದ್ರೆ ಒಪ್ಕೊಂಡೂ ಇಲ್ಲ. ಅವ್ರು ಮಾಡಿದ್ದು ಈ ಥರದೊಂದು ಕವರ್ಡ್ಲಿ ಆ್ಯಕ್ಟ್ ಅಂತ ಹೇಳಿದ್ರೆ ಅದನ್ನೇ ಪ್ರತಿ ಉತ್ತರ ನಾವು ಕೊಡ್ತಾನೆ ಬರ್ತಾಯಿದ್ದೀವಿ. ಸೊ ಟ್ರಂಪ್ಗೆ ನೊಬೆಲ್ ಪ್ರೈಸು ಬರಾಕ್ ಒಬಾಮಾಗೆ ಬಂತು. ಬರಾಕ್ ಒಬಾಮಾ ಪ್ರೆಸಿಡೆಂಟ್ ಆಗಿ ಒಂದೂವರೆ ತಿಂಗಳು ಒಳಗಡೆ ಅವ್ರಿಗೆ ನೊಬೆಲ್ ಪ್ರೈಸ್ ಬಂತು. ಅದೇ ಥರ ನಮಗೂ ನೊಬೆಲ್ ಪ್ರೈಸ್ ಬರುತ್ತೆ ಅಂತೇಳಿ ಭಾರತ ಮತ್ತು ಪಾಕಿಸ್ತಾನವ್ರನ್ನ ಕರೆದು ಜೊತೆ ಹಿಡಿದು ಫೋಟೋ ಶೂಟ್ ಮಾಡಿ ನೊಬೆಲ್ ಪ್ರೈಸಿಗೆ ಪ್ರಯತ್ನ ಪಡಬೇಕು ಅಂತೇಳಿ ಪ್ರಯತ್ನ ಪಟ್ಟು ಅದು ಆಗಲಿಲ್ಲ. ಮೋದಿ ಒಪ್ಕೊಂಡಿಲ್ಲ ಅಂತೇಳಿದ್ರೆ ಇಲ್ಲ ಸುಮ್ಮನೆ ಅವರು ಸುಳ್ಳು ಹೇಳ್ಕೊಂಡು ಇದುವರೆಗೂ 30ಕ್ಕೂ ಮೇಲ್ಪಟ್ಟ ಸಮಯ ಅದು ಹೇಳಿದ್ದಾರೆ ಅಂತ ಹೇಳಿದ್ರು. ಸೊ ಅದರಿಂದ ಇದಾಗಿ ಈಗ ಟ್ಯಾರಿಫ್ಸ್ ಎಫೆಕ್ಟ್ ಆಗಿದೆ. ಎರಡನೇದಾಗಿ ಅವರು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾರೆ. ಯಾಕೆಂದರೆ ಬಿಕಾಸ್ ಭಾರತ ಅಮೆರಿಕಾದ ಮಾತುಕತೆಗೆ ಸ್ವತಂತ್ರದಿಂದನೇ ಒಪ್ಕೊಂಡಿಲ್ಲ, ಈಗಲೂ ಒಪ್ಕೊಳ್ಳೋಣ. ಸೊ ಏಷ್ಯಾನ್ ವಾಚ್ ಮಾಡಲಿಕ್ಕೆ ಒಂದು ದೇಶ ಬೇಕು ಅವ್ರಿಗೆ, ಏರ್ ಬೇಸ್ ಬೇಕು. ನೂರ್ಖಾನ್ ಏರ್ ಬೇಸ್ ಇಸ್ ಕಂಪ್ಲೀಟ್ಲಿ ಅಮೆರಿಕನ್ ಏರ್ ಬೇಸ್. ಅದು ಇಟ್ಸ್ ನಾಟ್ ಅ ದಿಸ್ ಒನ್. ಈವನ್ ಪಾಕಿಸ್ತಾನ ಸೈನಿಕ ಅಧಿಕಾರಿಗಳು ಕೂಡ ಹೋಗೋದಕ್ಕೆ ಅಲ್ಲಿ ಯಾವೊಂದು ಏನದು ಪರ್ಮಿಷನ್ ಇಲ್ಲ, ಅನುಮತಿ ಇಲ್ಲ. ಸೊ ಪಾಕಿಸ್ತಾನ ಒಂದೇ. ಈಗ ಅದು ಒಂದು ಹೇಳ್ತಾರೆ, ಆಲ್ಮೈಟಿ ಅಲ್ಲ ಅಮೆರಿಕಾ ಆ್ಯಂಡ್ ಆರ್ಮಿ. ಪಾಕಿಸ್ತಾನಲ್ಲಿ 3A ಅಂತ ಹೇಳ್ತಾರೆ. ಆಲ್ಮೈಟಿ ಅಲ್ಲ ಅಮೆರಿಕಾ ಆ್ಯಂಡ್ ಪಾಕಿಸ್ತಾನ್. ಈಗ
ಅಮೆರಿಕ ಯಾವಾಗೂ ಪಾಕಿಸ್ತಾನ ಜೊತೆ ಮಾತಾಡಿದ್ರೆ ಪಾಕಿಸ್ತಾನಿ ಇದು ಸಿವಿಲ್ ಗೌರ್ಮೆಂಟ್ ಜೊತೆ ಯಾವತ್ತೂ ಮಾತಾಡೋದು, ಅವ್ರು ಮಾತಾಡೋದು ಆರ್ಮಿ ಜೊತೆ. ಸೊ ಅದಕ್ಕೇನೆ ಅಮೆರಿಕ ಆರ್ಮಿ, ಅವ್ರು ಅಲ್ಲ ಹೆಸರಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಅಂತ ಅವ್ರಿಗೆ ಒಂದು ಮಾಡಿಸ್ಬೋದು ಇವ್ರಿಗೆ ಅಂತ ಅವ್ರಿಗೆ ಅಮೆರಿಕನ್ಸ್ಗೆ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ. ಸೊ ಅದರಿಂದ ಅದನ್ನು ಉಪಯೋಗಿಸ್ಕೊಂಡು ಅವ್ರನ್ನೇ ಪಾಕಿಸ್ತಾನನೇ ಚೆನ್ನಾಗಿ ಬಳಸ್ಕೋತಾರೆ. ಸೊ ಈಗ ನಡೆದಿರೋ ಈ ಭೇದ ಭಾವಗಳು ಅಮೆರಿಕ ಮತ್ತು ಪಾಕಿಸ್ತಾನ ಇದು ಭಾರತದ ಬಗ್ಗೆ, ಈವನ್ ಅಮೆರಿಕ ನಮ್ಮ ಜೊತೆ ಸಮझौता ಅಂದರೆ ಸಮಾಧಾನ ಪಟ್ಕೊಂಡ್ರೂ ಅವರು ಸಹಕಾರ ಮಾಡೋದು ಪಾಕಿಸ್ತಾನ್ಗೇನೆ. ಯಾಕೆಂದರೆ ಭಾರತ ಯಾವತ್ತೂ ಅಮೆರಿಕ ಮಾತು ಕೇಳಲ್ಲ, ಪಾಕಿಸ್ತಾನ ಅಮೆರಿಕ ಮಾತು ಒಂದು ತೃಣನೂ ಅವ್ರು ಮೀರೋಲ್ಲ. ಸೊ ಎರಡರ ಮಧ್ಯೆ ನಿಮಗೆ ಎಷ್ಟು ಈ ವ್ಯತ್ಯಾಸ ನಿಮಗೆ ಅರ್ಥ ಆಗಿದೆ, ನೀವೇನು ಯೋಚನೆ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ ಸ್ಪಷ್ಟವಾಗಿ. ಸೊ ಇದು ಮುಂದೆ ಎಷ್ಟು ದಿವಸ ಪಾಕಿಸ್ತಾನಿಗೆ ಅಮೆರಿಕಾದ ಸಹಕಾರ ಇರುತ್ತೋ ಅಷ್ಟು ದಿವಸ ನಮ್ಮ ಭಾರತದಲ್ಲಿ ಈ ಪ್ರಾಕ್ಸಿ ವಾರ್ ನಡೀತಾ ಇರ್ತದೆ. ಅನ್ಲೆಸ್ ಭಾರತ ಒಂದು ಪ್ರಯತ್ನ ಪಟ್ಟು ಈ ಇಡೀ ಪಾಕಿಸ್ತಾನಿಗೆ ಸದ್ಯದ ಟಾಪ್ ಮಿಲಿಟರಿ ಲೀಡರ್ಶಿಪ್ನೇ ಇದು ಮಾಡಿ ಪಾಕಿಸ್ತಾನ ತುಂಡು ಮಾಡಿ, ಅದೇ ಸಿಂಧ್, ಪಂಜಾಬ್, ಖೈಬರ್ ಪಖ್ತೂನ್ಖವಾ, ಗಿಲ್ಗಿಟ್ ಬಾಲ್ಟಿಸ್ತಾನ್, ಬಲೂಚಿಸ್ತಾನ್ ಎಲ್ಲ ಸಪ್ರೇಟ್ ಮಾಡೋ ತನಕ ಈ ಪಾಕಿಸ್ತಾನ ಯಾವತ್ತೂ ಅವರು ಈ ಪ್ರಾಕ್ಸಿ ವಾರ್ ನಿಲ್ಲಿಸಲ್ಲ. ಸೊ ಇದು ನಡೀತಾನೆ ಇರುತ್ತೆ. ಅದರ್ವೈಸ್ ನೆಕ್ಸ್ಟ್ ಯುದ್ಧದಲ್ಲಿ ಕನಿಷ್ಠ ಒಂದು 200 ವರ್ಷ ಹಿಂದೆ ಹೋಗಂಗ ನಾವು ಭಾರತ ಮಾಡಲಿಲ್ಲ ಅಂದರೆ ಅದುವರೆಗೂ ಈ ಪ್ರಾಕ್ಸಿ ವಾರ್ ಪ್ರಯತ್ನ ನಡೀತಾನೆ ಇರ್ತದೆ. ಓಕೆ ಸರ್, ಇವರು ಪ್ರಾಕ್ಸಿ ವಾರೇ ಯಾಕೆ ಮಾಡಬೇಕು ಅಂತ, ವೈ ನಾಟ್ ಡೈರೆಕ್ಟ್ ವಾರ್? ಈಗ 1947ನೇ ಇಸ್ವಿ 14 ಆಗಸ್ಟು 47ರಲ್ಲಿ ಪಾಕಿಸ್ತಾನಕ್ಕೆ ಸ್ವತಂತ್ರ ಬಂತು. ಮಾರನೇ ದಿನ ನಮಗೆ ಬಂತು. ಸೊ ಇವರು ಜಮ್ಮು ಆ್ಯಂಡ್ ಕಾಶ್ಮೀರ ಸೇರಿಸ್ಕೋಬೇಕು ಅಂತ ಪ್ರಯತ್ನ ಮಾಡಿದ್ರು. 47ನೇ ಇಸ್ವಿಯಲ್ಲಿ ನಡೀತು. ಸೊ ಮೊದಲನೇ ಪ್ರಾಕ್ಸಿ ವಾರ್ ಅದು 1947. ಯಾಕೆಂತ ಹೇಳಿದ್ರೆ ಸ್ವತಂತ್ರ ಬಂದಿದ್ದ ಕೂಡಲೇ, ಅದು ಸ್ವತಂತ್ರ ಬರೋಕ್ಕೆ ಮುಂದೆನೇ ಇವ್ರ ಪ್ಲ್ಯಾನ್ಸ್ ಇತ್ತು. ಎಷ್ಟಾಗುತ್ತೆ ಫಸ್ಟು ಬ್ರಿಟಿಷ್ ಇಂಡಿಯಾದಲ್ಲೇ ಮುಸ್ಲಿಮರ ಒಂದು ದೇಶ, ಹಿಂದೂಗಳದ್ದು ಸಪ್ರೇಟ್ ದೇಶ ಮಾಡಬೇಕು ಅಂತ. ಎಷ್ಟಾಗುತ್ತೋ ಜಮೀನು ನಾವು ಅಷ್ಟು ಕಬ್ಜಾ ಮಾಡ್ಕೋಬೇಕು ಅಂತ ಆವಾಗಿಂದನೇ ಇತ್ತು. ಸ್ವತಂತ್ರ ಬಂದಿದ್ದ ಕೂಡಲೇ 20 ಆಗಸ್ಟ್ 1947 ಅವ್ರದ್ದು ಪ್ಲಾನಿಂಗ್ ಶುರುವಾಗಿತ್ತು. ಏನು ಮಾಡಬೇಕು, ಈಗಲೇ ಜಮ್ಮು ಆ್ಯಂಡ್ ಕಾಶ್ಮೀರ ನಮಗೆ ಬಂದು ಸೇರಬೇಕು. ಯಾಕೆಂದರೆ ಇದು ವಿಭಜನೆ ಆಗಿದ್ದು ಏನೊಂದು ನಿಬಂಧನೆ ಅಂತ ಹೇಳಿದ್ರೆ, ಎಲ್ಲಿ ಮುಸಲ್ಮಾನರು ಜಾಸ್ತಿ ಇದ್ದಾರೋ ಅದೆಲ್ಲ ಪಾಕಿಸ್ತಾನ, ಎಲ್ಲಿ ಅದು ಬಿಟ್ಟು ಇರೋದೆಲ್ಲ ಭಾರತ ಅಂತ ಹೇಳ್ಬಿಟ್ಟು. ಸೊ ಜಮ್ಮು ಆ್ಯಂಡ್ ಕಾಶ್ಮೀರ ಮಹಾರಾಜ ಹರಿ ಸಿಂಗು ಇಂಡಿಪೆಂಡೆಂಟಾಗಿ ಇರಬೇಕು ಅಂತ ಹೇಳಿದ್ರು. ಆದರೆ ಅಲ್ಲಿ ಒಳಗಡೆ ಅವ್ರಿಗೆ ಸಾಕಷ್ಟು ಸಮಸ್ಯೆಗಳಾಯಿತು. ಆ ಡೆಮೋಗ್ರಫಿ ಅಂತ ನೋಡಬೇಕು ಅಂದರೆ ಅಲ್ಲಿ ಜಾತಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ರೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಭಾಳ ಜಾಸ್ತಿ ಜನ ಹಿಂದೂಗಳಿದ್ರು. ಮೆಜಾರಿಟಿ ಈಸ್ ನಾಟ್ ಮುಸ್ಲಿಂ. ಲದಾಖ್ ಬಂದು ಬುದ್ಧಿಸ್ಟ್ರು. ದೆನ್ ಕಾಶ್ಮೀರ್ ಬಂದು ಒಂದು 60% ಇದ್ದರು. ಉಳಿದವರೆಲ್ಲ ನಮ್ಮ ಹಿಂದೂಗಳಿದ್ದರು. ಆ ಕಡೆ ಈಗಲೇ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಹೇಳ್ತಾರಲ್ಲ, ಅಲ್ಲಿ ಸ್ವಲ್ಪ ಶಿಯಾ ಮುಸ್ಲಿಮ್ಸ್ ಇದ್ದರು. ಇನ್ನೊಂದು ವಿಷಯ ನಾನು ಏನು ಹೇಳಬೇಕು ಅಂತ ಹೇಳಿದ್ರೆ, ಈ ಕಾಶ್ಮೀರ್ ಅನ್ನೋದು ಹೆಸರು ಏನಕ್ಕೆ ಬಂತು ಅಂತ ಹೇಳಿದ್ರೆ, ಕಶ್ಯಪ ಅಂತ ಒಂದು ಮುನಿ ಅಲ್ಲಿ ತಪಸ್ ಮಾಡಿ ಇದೆಲ್ಲ ಆ ಸನಾತನ ಧರ್ಮವನ್ನು ಹರಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದರಿಂದ ಕಾಶ್ಮೀರ ಅಂತ ಹೆಸರು ಬಂತು. ಓಕೆ, ಸೊ ಇದೆಲ್ಲ ನೋಡ್ಕೊಂಡು ಹೋದರೆ ಇದು ಒಂದು ಹಿಂದೂ ದೇಶ ಅಂತಲೇ ಅನ್ಕೋಬೋದು. ಆದರೆ ಇವರು ಪಾಕಿಸ್ತಾನ ಅವ್ರಿಗೆ ಬೇಕು ಅಂತ ಹೇಳಿದಾಗಲೇ ಅವ್ರಿಗೆ ಸಿಗಲಿಲ್ಲ. ಅದರಿಂದ ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಈ ಖೈಬರ್ ಇದು ವಜಾರ ಅಂತ ಒಂದು ರೀಜನ್ ಇದೆ ಪಾಕಿಸ್ತಾನಲ್ಲಿ. ಅದಲ್ಲಿ ಪಶ್ತೂನ್ಸ್ ಅಂಡ್ ತನೋಲಿಸ್ ಅಂತ 2 ಟ್ರೈಬ್ಸ್, ಪಂಗಡಗಳು, 2 ಪಂಗಡಗಳಿವೆ. ಅವ್ರಿಗೆ ಆಯುಧಗಳನ್ನು ಕೊಟ್ಟು ಕೆಲವು ಸೈನಿಕ ಅಧಿಕಾರಿಗಳೊಂದಿಗೆ ಇದು ಜಮ್ಮು ಆ್ಯಂಡ್ ಕಾಶ್ಮೀರ ಮೇಲೆ ದಾಳಿ ಮಾಡಬೇಕು ಅಂತ ಅವರಿಗೆ ಆದೇಶ ಕೊಡ್ತಾರೆ.
ಬರ್ತಾರೆ ಅವರು. ಸೊ 1947 ಅವರು ಯುದ್ಧದಲ್ಲಿ ಅವ್ರು ಗೆಲ್ಲೋಲ್ಲ. ಬೇಡದೇ ಇದ್ದ ಒಂದು ವಿಷಯ ಅದನ್ನು ಯು ಎನ್ಗೆ ತೊಗೊಂಡೋದ್ರು. ಯು ಎನ್ಗೆ ಯಾಕೆ ತೊಗೊಂಡೋದ್ರು? ಯಾಕಂದರೆ ಎರಡು ದೇಶದ ಮಧ್ಯೆ ನಡೀತಾ ಇರೋದು. ಯು ಎನ್ಗೆ ತೊಗೊಂಡೋಗದೇ ಇದ್ರೆ ತಗೊಂಡೋಗಿ ಅದನ್ನೇ ಅದು ಕಚಡ ಮಾಡಿಬಿಟ್ರು. ಸೈನ್ಯಕ್ಕೆ ಆದೇಶ ಕೊಟ್ಟಿದ್ರೆ POK ಅಂತನೂ ಒಂದು ಇರ್ತಾ ಇರಲಿಲ್ಲ. ಅದು ಜಮ್ಮು ಆ್ಯಂಡ್ ಕಾಶ್ಮೀರ್ ಜೊತೆ ಮರ್ಜ್ ಮಾಡಿಬಿಡ್ತಿದ್ರು. ಯಾಕೆಂದರೆ ಭಾರತದ ಸೈನ್ಯಕ್ಕೆ ಅಷ್ಟೊಂದು ಬಲ, ಗುರಿ, ಬಲಿಷ್ಠತೆ ಯೋಚನೆ ಇತ್ತು. ಓಕೆ, ಸೊ ಅದು ಆಗಲಿಲ್ಲ. ಸೊ ಆ 1/3 ಅಂದರೆ 1/3 ಭಾಗ ಪಾಕಿಸ್ತಾನ, ಇದು ಜಮ್ಮು ಆ್ಯಂಡ್ ಕಾಶ್ಮೀರ್ ಪಾಕಿಸ್ತಾನ ಜೊತೆ ಹೊಡೆಯುತ್ತೆ, ಉಳಿದಿದ್ದು ನಮ್ಮ ಜೊತೆ ಇದೆ. ಸೋತರು, ಅವ್ರು ಕೇಳಿ ಆಗಿಲ್ಲ. 1962 ಚೈನಾ ಜೊತೆ ಯುದ್ಧ ನಡೀತು, ಭಾರತ ಸೋತೋಯ್ತು. ಅದ್ರ ಬಗ್ಗೆ ಜಾಸ್ತಿ ಈಗ ನಾನು ಮಾತಾಡೋಲ್ಲ, ಇನ್ನೊಂದು ಸಪ್ರೇಟ್ ಆಗಿದೆ. ಸೊ ಯಾಕೆ ಸೋತೋಯ್ತು ಅಂತ ಹೇಳಿದ್ರೆ ಸೈನ್ಯದಿಂದ ಅಲ್ಲ, ಬೇರೆ ವಿಷಯಗಳಿಂದ. ಅದನ್ನೇ ಇನ್ನೊಂದು ಸಪ್ರೇಟ್ ಇದೆ, ಅದು ಹೇಳೋದಕ್ಕೆ ಹೋದರೆ ಅದೇ ಒಂದು ಎಪಿಸೋಡ್ ಆಗೋಗುತ್ತೆ. ಸೊ ಈಗಲೇ ಅದನ್ನೇ ಸೋತೋಯ್ತು ಅಷ್ಟು ಮಾತ್ರ ಇಟ್ಕೊಳ್ಳಿ. ಸೈನ್ಯದಿಂದ ಸೋತೋಗಿಲ್ಲ, ಬೇರೆ ಕಾರಣಗಳಿವೆ ಅದಕ್ಕೆ. ಅದಾಯ್ತಲ್ಲ ಅಂತ ಹೇಳ್ಬಿಟ್ಟು 1965 ಪಾಕಿಸ್ತಾನ ಬಂದು ದಂಡು ಅಟ್ಯಾಕ್ ಮಾಡುತ್ತೆ ಭಾರತಕ್ಕೆ. ನ್ಯಾರೋ ಪೋರ್ಷನಲ್ಲಿ ಬ್ಲಾಕ್ ಮಾಡಿ ಜಮ್ಮು ಆ್ಯಂಡ್ ಕಾಶ್ಮೀರ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಸೋತರು. ದೆನ್ ರೆಫ್ಯೂಜಿ ಕ್ರೈಸಿಸ್ ಆಯ್ತಲ್ಲ ಬಾಂಗ್ಲಾದೇಶಲ್ಲಿ, ಸೆಲ್ಫ್ ಸ್ಟ್ರಗಲ್ ಬಂತು. ಅಲ್ಲಿ ಮುಜಿಬುರ್ ರಹಿಮಾನು ಎಲ್ಲ ಇದು ಮಾಡಿಕೊಂಡು ಸಾಕಷ್ಟು ಜನನ್ನೇ ಕೊಂದರು. ಹೆಚ್ಚು ಕಡಿಮೆ 5 ಲಕ್ಷ ಜನ, 5 ಲಕ್ಷ ಸ್ತ್ರೀಗಳನ್ನು ಮಾನಭಂಗ ಮಾಡಿ ಅದರಲ್ಲಿ ಸುಮಾರು ಜನ ಬಸ್ರಿ ಆಗಿದ್ರು ಬಾಂಗ್ಲಾದೇಶಲ್ಲಿ. ಆಪರೇಷನ್ ಸರ್ಚ್ ಲೈಟ್ ಅಂತ ಹೇಳ್ಬಿಟ್ಟು ಇವ್ರನ್ನ ಅಣಗಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಕೈಲಿ ಅಣಗಿಸಾಗಲಿಲ್ಲ. ಮೋರ್ ದೆನ್ 10 ಮಿಲಿಯನ್ ಪೀಪಲ್, ಅಂದರೆ 1 ಕೋಟಿ ರೆಫ್ಯೂಜೀಸ್, ಅಗದಿಗಳು ನಮ್ಮ ಭಾರತಕ್ಕೆ ಕ್ರಾಸ್ ಆಯಿತು. ಸೊ ಇವ್ರ ಕೈಲಿ ಕ್ರಾಸ್ ಮಾಡೋಕ್ಕಾಗಲಿಲ್ಲ. ಸೊ ಅದು ಡೆವಲಪ್ಡ್ ಇಂಟು ಎ ವಾರ್, 1971 ವಾರ್. ಅದಲ್ಲೂ ಅವರು ಸೋತೋದ್ರು. ಸಾಕಷ್ಟು ಅವಮಾನ ಅವ್ರಿಗೂ ಆಯಿತು, ಯಾಕೆಂದರೆ 93,000 ಜನ ಸೈನಿಕರು ಸರೆಂಡರ್ ಆದರು. ಓಕೆ, ಆಮೇಲೆ ಇದೂ ಹೋಯ್ತು, ಏನದು ಬಾಂಗ್ಲಾದೇಶನೂ ಸೆಪ್ರೇಟ್ ಆಯಿತು. ಸೊ ಈ 3 ವಾರಲ್ಲೂ ಅವ್ರ ಕೈ ಗೆಲ್ಲಕ್ಕಾಗಲಿಲ್ಲ. ಸೊ ಮತ್ತೆ ನಾವು ಯುದ್ಧ ಮಾಡಿದ್ರೆ ಗೆಲ್ತೀವೋ ಇಲ್ವೋ, ಪಾಕಿಸ್ತಾನದ ಗತಿ ಏನಾಗುತ್ತೋ ಅಂಥೇಳಿ ಒಂದು ಅವ್ರಿಗೆ ಹೆದರಿಕೆ ಶುರುವಾಯಿತು. ಆ ಹೆದರಿಕೆ ಶುರುವಾದಾಗಲೇ ಆ ಥರ ಮಾಡೋದಕ್ಕಿಂತಲೂ ಈ ಥರ ಒಂದು ಪ್ರಾಕ್ಸಿ ವಾರ್, ಅಂದರೆ ಭಾರತೀಯ ಜನರನ್ನೇ ಉಪಯೋಗಿಸ್ಕೊಂಡು ಒಂದು ಟೆರರಿಸಮ್ ಥರ ಶುರು ಮಾಡಿದ್ರೆ, ದ ಟೆರರಿಸಮ್ ಇಸ್ ಅಗೇನ್ ಇದು ಪಾಕಿಸ್ತಾನ ಸಪೋರ್ಟ್ ಇರೋದ್ರಿಂದ ದ ಟೆರರಿಸಮ್ ಇಸ್ ಕಾಲ್ಡ್ ಎಸ್ ಪ್ರಾಕ್ಸಿ ವಾರ್ ಅಂತ ಶುರು ಮಾಡ್ತಾರೆ. ಕಾರಣ ಅಂತೇಳಿ 3: 1 ಸೋಲುಬೋದು, ಗೆಲ್ಲಬಹುದು. ಅಂತಾರಾಷ್ಟ್ರೀಯ ಏನದು ಸ್ಟೇಟ್ಮೆಂಟ್ಸ್ ಬರುತ್ತೆ ಅವ್ರಿಗೆ, ಎಲ್ಲ ಖಂಡನೆಗಳು ಮಾಡ್ತಾರೆ. 3ನೇದು ಸಾಕಷ್ಟು ದುಡ್ಡು ಬೇಕಾಗತ್ತೆ. ಆ ದುಡ್ಡೆಲ್ಲ ಇದಕ್ಕೆ ವಾಟ್ ಇಸ್ ದಟ್, ಇಟ್ ವಿಲ್ ಸೆಟ್ ಬ್ಯಾಕ್ ದ ಪಾಕಿಸ್ತಾನ್ ಇನ್ ಟು ಕ್ವೈಟ್ ಡಿಕೇಟ್ಸ್. ಓಕೆ, ಜನರು ಸಾಯ್ತಾರೆ. ಆಮೇಲೆ ಸಾಕಷ್ಟು ದೇಶಗಳು ಅವರಿಂದ ದೂರನೂ ಆಗ್ತಾರೆ. ಯಾರಿಗೆ ಪ್ರಪಂಚದಲ್ಲಿ ಯುದ್ಧ ಯಾರಿಗೂ ಇಷ್ಟ ಆಗೋದಿಲ್ಲ. ಸೊ ಇದರಿಂದ ಅವರು ಪ್ರಾಕ್ಸಿ ವಾರ್ ಮಾಡ್ತಾನೆ ಇರ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಈ ಪ್ರಾಕ್ಸಿ ವಾರ್ಗೆ ಸಂಬಂಧಪಟ್ಟ ಹಾಗೇನೆ ಪಾಕಿಸ್ತಾನ ಹಿಂದೆ ಮಾಡಿದ್ದು, ಈಗ ಮಾಡ್ತಾ ಇರುವಂಥದ್ದು ಭಾರತ್ ಟೆರರಿಸಮ್, ಅದ್ರ ಜೊತೆಗೆ ಈ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ ನಮಗೆ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಭಾರತ್. ನೋಡಿದ್ರಲ್ಲ, ಪ್ರಾಕ್ಸಿ ವಾರ್ ಬಗ್ಗೆ ಇವತ್ತು ಬ್ರಿಗೇಡಿಯರ್ ರವಿ ಸರ್ ಸಾಕಷ್ಟು ಮಾಹಿತಿನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಅವರು ನಮ್ಮ ಜೊತೆ ಇರ್ತಾರೆ. ಅಲ್ಲಿವರೆಗೂ ನಮಸ್ಕಾರ.